ಭಾರತ ರತ್ನ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿಗೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತಾ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಒಂದು ಸಮುದಾಯದ ಪರವಾಗಿ ಎಲ್ಲ ಮಾಡಿದ್ದೀವಿ, ಸಂವಿಧಾನ ಮಾಡಿದ್ದಾರೆ, ಅದು ಎಲ್ಲರ ಪರವಾಗಿ. ಭಾರತ್ ದೇಶದ ಯಾರ್ಯಾರು ಸಿಟಿಸನ್ ಇದ್ದಾರೆ, ಯಾರ್ಯಾರು ರಹಿವಾಸಿ ಇದ್ದಾರೆ, ಎಲ್ಲರ ಸಲುವಾಗಿ ಅವ್ರು ಏನೇನು ಕೊಟ್ಟಿದ್ದಾರೆ, ರೈಟ್ ಟು ರಿಲಿಜನ್, ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಎಜುಕೇಶನ್, ಮತ್ತು ಅವ್ರು ಇದೆಲ್ಲ ಕೊಟ್ಟಿದ ಮೇಲೆ ನಾವು ನೋಡಕತ್ತೇವ್ರಿ ಎಲ್ಲರೂ ಒಕ್ಕಟ್ಟಾಗಿ ಒಂದ್ ಕಡೆ ಇದ್ದೀವಿ. ಸಂವಿಧಾನ ಸಲುವಾಗಿ ಇದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬರೀ ಒಂದ್ ದಿವಸ ಇಲ್ಲ, ಅವ್ರಿಗೆ ದಿನ ನಾವು ನೆನ್ಪಾಡ್ಬೇಕು. ದಿನ ಅವರು ಏನ್ ಕೊಟ್ಟಿದ್ದಾರೆ ನಮ್ಗೆ, ದಿನ ಅವ್ರಿಗೆ ಧನ್ಯವಾದ ಹೇಳಿದ್ದೀವಿ. ಎಲ್ಲರಿಗೂ ಜಯಂತಿಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತೇವೆ. ಇದರ ಜೊತೆ ಎಲ್ಲರೂ ಇವತ್ತು ಉತ್ಸಾಹದಿಂದ ಒಕ್ಕಟ್ಟಾಗಿ ಇವತ್ತು ಜಯಂತಿ ಮಾಡುವುದು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ನಿಮಿತ್ತ ಎಲ್ಲ ಬೆಳಗಾವಿ ಜನತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಹಾರ್ದಿಕ ಶುಭಾಶಯ. ಡಾಕ್ಟರ್ ಬಾಬಾ ಸಾಹೇಬ್ ಅವರ 135 ಜಯಂತಿಯ ಉತ್ಸವದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ವಿ. ಮೊದಲಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ದೇಶದ ಪ್ರತಿಯೊಬ್ಬ ಮಹಿಳೆಯರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಬಡವರು ಇರ್ಬೋದು, ಎಲ್ಲರಿಗೂ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕುವ ಸಮಾನತೆಯನ್ನು ದೊರಕಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಇದರಡಿಯಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ನೀವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಪಾಲಿಸಿಕೊಂಡು ಹೋಗಬೇಕು. ಮುಂಬರುವ ದಿನಗಳಲ್ಲಿ ನಮ್ಮ ಬೆಳಗಾವಿ ಅಭಿವೃದ್ಧಿ ಇರಬಹುದು, ಮತ್ತೊಂದು ಇರಬಹುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅನ್ನುವ ಒಂದು ರೀತಿಯಲ್ಲಿ ನಾವು ಎಲ್ಲರ ಜೊತೆಗೂಡಿ ಎಲ್ಲವನ್ನು ಅಭಿವೃದ್ಧಿ ಅಡಿಗೆ ಒಯ್ಯೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಮತ್ತೊಮ್ಮೆ ಬೆಳಗಾವಿ ಜನತೆಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಬಾಬಾ ಸಾಹೇಬ್ ಜಯಂತಿಯ 135ನೇ ಜಯಂತಿಯ ಉತ್ಸವದಲ್ಲಿ ಭಾಗಿಯಾದಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತನ್ನು